ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಸಣ್ಣದಾಗಿ ನೀತಿ ಕತೆ ಹೇಳೋಣ ಅಂತ ಬಂದಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಬನ್ನಿ ಶುರು ಮಾಡೋಣ. ಒಂದು ಊರಲ್ಲಿ ಅಮ್ಮ ಮಗ ಇರ್ತಾರೆ. ಅವ್ರಿಗೆ ಮಾಡೋಕ್ಕೆ ಏನೂ ಕೆಲಸ ಇರಲ್ಲ. ಆ ಕೆಲಸಕ್ಕೋಸ್ಕರ ಊರೆಲ್ಲ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಆವಾಗ ಒಂದು ದೊಡ್ಡ ಮನೆ ಕಾಣಿಸುತ್ತೆ. ಈ ಮನೇಲಿ ಏನಾದರೂ ಕೆಲಸ ಇದೆಯಾ ಕೇಳೋಣ ಅಂದ್ಬಿಟ್ಟು ಒಳಗಡೆ ಹೋಗಿ ಕೇಳ್ತಾರೆ. ಅಮ್ಮ, ಮನೆ ನೋಡೋಕ್ಕೆ ತುಂಬ ದೊಡ್ಡದಾಗಿದೆ. ಈ ಮನೇಲಿ ಹೋಗಿ ಕೆಲಸ ಕೇಳೋಣ. ಹೆಂಗಿದ್ರು ಕಮ್ಮಿ ಅಂದರೆ ಒಳ್ಳೊಳ್ಳೆ ಅಡುಗೆ ಮಾಡ್ತಿರ್ತಾರೆ. 3 ಹೊತ್ತು ಒಳ್ಳೆ ಊಟ ಮಾಡ್ಬೋದು. ಮತ್ತು ಸಂಬಳನೂ ಜಾಸ್ತಿ ಕೇಳೋಣ. ಹೌದು ಮಗ, ಬಾಬಾ ಕೇಳೋಣ. ಮತ್ತೆ ಇವರಿಬ್ಬರಿಗೆ ಸ್ವಲ್ಪ ದುರಾಸೆ ಜಾಸ್ತಿ. ಏನಮ್ಮ, ಮನೆ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ, ಆದರೆ ಮನೆ ಒಳಗಡೆ ಯಾರೂ ಇಲ್ಲ. ಇರೋ ನೋಡೋಣ. ಸಾವುಕಾರ್ರೆ, ಸಾವುಕಾರ್ರೆ. ಯಾರು ನೀವು? ಏನು ಬೇಕಾಗಿತ್ತು? ನಮಸ್ಕಾರ ಸಾವುಕಾರ್ರೆ. ನಾವು ನಿಮ್ಮ ಮನೇಲಿ ಏನಾದ್ರು ಕೆಲಸ ಇದೆಯಾ ಕೇಳೋಣ ಅಂತ ಬಂದ್ವಿ. ಕೆಲಸನಾ? ಏನು ಕೆಲಸ ಮಾಡ್ತೀರಿ ನೀವಿಬ್ರು? ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ ಸಾಹೇಬ್ರೆ. ನನ್ನ ಮಗ ಇವನು ನೀವು ಹೇಳಿದ್ದೆ ಎಲ್ಲ ಕೆಲಸನೂ ಮಾಡ್ತಾನೆ. ಸರಿ ಸರಿ ಆಯಿತು, ಬನ್ನಿ. ಸಾವುಕಾರ ಹೆಂಗೋ ಕೆಲಸ ಕೊಡೋಕೆ ಒಪ್ಕೊಂಡ್ರು. ಅಮ್ಮ, ಹೆಂಗೋ ಕೆಲಸ ಸಿಕ್ತಲ್ಲಮ್ಮ. ಕಣೋ, ನಾನು ಅನ್ಕೊಂಡಿದ್ದಿಲ್ಲ. ಬಾಬಾ ಹೀಗೆ ಅನ್ಕೊಂಡು ಕೆಲಸ ಶುರು ಮಾಡ್ಕೋತಾರೆ. ಅಮ್ಮ ಏನೋ ಮನೆ ಕೆಲಸ ಮಾಡ್ತಾಳೆ, ನನಗೇನು ಹೇಳಿಲ್ವ ಸಾವುಕಾರರು. ಅವ್ರು ಹೇಳೋ ತನಕ ಸುಮ್ಮನಿರೋಣ. ಸಾವುಕಾರು ಮನೆ ಕೆಲಸಕ್ಕೆ ಬಂದಿರೋ ರಾಮುಗೆ ಸಾವುಕಾರ ಮಗಳು ನೋಡಿದ ತಕ್ಷಣ ಆಹಾ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅನ್ಸುತ್ತೆ. ಆಹಾ, ಎಷ್ಟು ಚೆನ್ನಾಗಿದ್ದಾಳೆ, ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಯಾರು ನೀವು? ಇಲ್ಲೇನು ಮಾಡ್ತಾ ಇದ್ದೀರಾ? ನಾನು ಇಲ್ಲೇ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಮೇಡಮ್. ನಿಮ್ಮ ತಂದೆ ತಾನೇ ಈಗ ತಾನೇ ಕೆಲಸ ಕೊಟ್ಟರು. ನನಗೆ ಇನ್ನೂ ಏನು ಕೆಲಸ ಮಾಡಬೇಕು ಅಂತ ಹೇಳಿಲ್ಲ. ನಮ್ಮಮ್ಮ ಇಲ್ಲಿ ಅಡುಗೆ ಕೆಲಸ ಮನೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅವರು ಕೆಲಸ ಶುರು ಮಾಡಿದ್ದಾರೆ. ಹೌದಾ, ಸರಿ, ನೀವು ಇಲ್ಲೇ ಇರಿ, ಅಪ್ಪ ಬಂದು ಹೇಳ್ತಾರೆ. ಸರಿ ಮೇಡಮ್. ಓಹೋ, ಸಾವುಕಾರಿಗಿರೋ ಒಬ್ಬಳೆ ಮಗಳು ಇವಳೇ ಅನಿಸುತ್ತೆ. ಇವಳನ್ನ ನಾನು ಹೇಗಾದರೂ ಮದುವೆ ಆದರೆ ಈ ಇಡೀ ಆಸ್ತಿ ಎಲ್ಲ ನನಗೆ ಆಗುತ್ತೆ. ಈ ದುರಾಸೆ ರಾಮುಗೆ ಆಲ್ರೆಡಿ ಅವಳಿಗೆ ಮದುವೆ ಆಗಿದೆ ಅನ್ನೋ ವಿಷಯನೇ ಗೊತ್ತಿರಲ್ಲ. ರಾಮು. ಏನಮ್ಮ? ಏನು ಮಾಡ್ತಾ ಇದೆಯಾ ಅಲ್ಲಿ ನಿಂತ್ಕೊಂಡು? ಹಾಂ, ನನಗಿನ್ನೂ ಸಾವುಕಾರು ಏನೋ ಕೆಲಸ ಹೇಳಿಲ್ಲ, ಅದಕ್ಕೆ ಸುಮ್ಮನೆ ನಿಂತಿದ್ದೆ. ನಿಮ್ಗೊಂದು ವಿಷಯ ಗೊತ್ತಮ್ಮ? ಏನೋ? ಸಾವುಕಾರಿಗೆ ಸುಂದರವಾಗಿರುವಂಥ ಒಬ್ಬಳು ಮಗಳಿದ್ದಾಳೆ. ಈಗ ತಾನೇ ಮಾತಾಡಿಸ್ದೆ. ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಮ್ಮ? ಹೌದಾ? ಆದರೆ ಏನು ಮಾಡಬೇಕು ಅವಳು ಸುಂದರವಾಗಿದ್ರೆ? ಅಮ್ಮ, ನಾನೇನಾದರೂ ಅವಳ ಮದುವೆ ಆದರೆ ಇಷ್ಟು ಆಸ್ತಿನೂ ನಂದೇ ಆಗುತ್ತೆ. ಆಗ ನಾವು ದಿಢೀರಂತ ಶ್ರೀಮಂತರಾಗ್ಬೋದು. ಅಯ್ಯೋ, ಅವಳು ಯಾಕೋ ನಿನ್ನ ಮದುವೆ ಮಾಡ್ಕೊಡ್ತಾರೆ? ಅವ್ಳಿಗೆ ತಲೆ ಕೆಟ್ಟಿದ್ಯಾ? ಅವ್ರು ಮಾಡ್ಕೊಡಲ್ಲಮ್ಮ, ನಾವೇ ಮಾಡ್ಕೋಬೇಕು. ಹೇಗಾದರೂ ಮಾಡಿ ನಾನು ಅವಳ ಮದುವೆ ಆಗಬೇಕು. ಹಾಂ, ಮದುವೆ ಆಗ್ತೀಯಾ? ಹೆಂಗೋ? ಸರಿ, ಮೊದಲು ಬಂದಿರೋ ಕೆಲಸ ನೋಡೋಣ. ಸಾಹೇಬ್ರು ಕರಿತಿದ್ದಾರೆ ನಿನ್ನ ಬಾಬಾ. ಹೀಗೆ ತುಂಬ ದಿನಗಳು ಕಳೆಯುತ್ತೆ. ಕೆಲಸ ಮಾಡ್ಕೊಂಡಿರ್ತಾರೆ ಇಬ್ರು. ಇವ್ರ ಬುದ್ಧಿ ಸಾಹುಕಾರಗಾಗಲಿ ಅವ್ರ ಮಗಳಿಗಾಗಲಿ ಗೊತ್ತೇ ಆಗೋದಿಲ್ಲ. ಒಂದಿನ ಸಾಹುಕಾರ ಮಗಳು ಆರಾಮಾಗಿ ಮಲಗಿರ್ತಾರೆ ಬೆಡ್ ಮೇಲೆ. ಸಾಹುಕಾರನ ಮಗಳು ಆರಾಮಾಗಿ ನಿದ್ದೆ ಮಾಡ್ತಿರ್ತಾಳೆ. ಆ ಟೈಮಲ್ಲಿ ರಾಮು ಅಲ್ಲಿಗೆ ಬರ್ತಾನೆ. ಆಹಾ, ಇಷ್ಟು ಚೆನ್ನಾಗಿ ಮಲಗಿದ್ದಾಳೆ, ನೋಡೋಕ್ಕೆ ಎಷ್ಟು ಸುಂದರವಾಗಿದ್ದಾಳೆ. ಇಷ್ಟು ಸುಂದರವಾಗಿರೋಳನ್ನ ಮದುವೆ ಆಗಿಬಿಟ್ರೆ ಈ ಸುಂದರವಾಗಿರೋ ಹೆಂಡ್ತಿನೂ ನನಗೇನೆ, ಈ ಕೋಟ್ಯಾಧೀಶ್ವರನ ಆಸ್ತಿನೂ ನನಗೇನೆ. ಹೇಗಾದರೂ ಮಾಡಿ ಇವಳಿಗೆ ತಾಳಿ ಕಟ್ಬಿಡ್ಬೇಕು. ತಾಳಿ ಕಟ್ಟಿದ್ಮೇಲೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂತ ತಾಳಿನೂ ಕಟ್ಬಿಡ್ತಾನೆ. ಯಾರಾದ್ರೂ ನೋಡೋಕೆ ಮುಂಚೆ ಬೇಗ ತಾಳಿ ಕಟ್ಬಿಡ್ಬೇಕು. ಹಬ್ಬ, ತಾಳಿ ಕಟ್ಬಿಟ್ಟೆ, ಹೋಗ್ಬಿಡೋಣ ಬೇಗ. ಎದ್ದ ತಕ್ಷಣ ಸಾಹುಕಾರನ ಮಗಳು ಏನಿದು ಕತ್ತಲ್ಲಿ ತಾಳಿ ಅಂತ ಶಾಕ್ ಆಗ್ತಾಳೆ. ಅಯ್ಯೋ, ಯಾರಿದು ನನ್ನ ಕತ್ತಲ್ಲಿ ತಾಳಿ ಕಟ್ಟಿರೋದು? ಹಾಂ, ಯಾರಿದು? ನಮ್ಮ ಅಪ್ಪನಿಗೆ ಹೇಳ್ಬೇಕು ಮೊದಲು. ಅಪ್ಪ. ಏನಮ್ಮ, ಏನಾಯ್ತು? ಅಪ್ಪ, ಇಲ್ಲಿ ನೋಡಿ, ನನ್ನ ಮಲಗಿರುವಾಗ ಬಂದು ಯಾರೋ ನನ್ನ ಕತ್ತಿಗೆ ತಾಳಿ ಕಟ್ಟಿದ್ದಾರೆ. ತಾಳಿನಾ? ಅದು ನಿಮ್ಮ ಕತ್ತೆ ಮೊದಲೇ ಇತ್ತಲ್ಲಮ್ಮ. ಅಯ್ಯೋ ಅಪ್ಪ, ಅದಲ್ಲ, ಇದು ಬೇರೆ ತಾಳಿ. ನೋಡಿ ಇಲ್ಲಿ, ಕರಿ ಮಾಡಿದ್ದು. ಹಾಂ, ಯಾರಿದು? ಎಲ್ಲ ಕೆಲಸದವ್ರು ಬನ್ನಿ ಇಲ್ಲಿ. ಸಿಟ್ಟಾದ ಸಾಹುಕಾರ ಎಲ್ಲ ಕೆಲಸದವ್ರನ್ನ ಬರಕ್ಕೆ ಹೇಳ್ತಾನೆ. ಕೆಲಸದವರೆಲ್ಲ ಬಂದ್ರಾ? ರಾತ್ರಿ ನನ್ನ ಮಗಳು ಮಲಗಿರುವಾಗ ಅವ್ರ ಕತ್ತಿಗೆ ಯಾರು ತಾಳಿ ಕಟ್ಟಿದ್ದಾರೆ? ಯಾರು ಅಂತ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಪೊಲೀಸ್ನವ್ರು ಕಸಿ ಏನು ಮಾಡ್ತೀನಿ ನೋಡ್ತಾರೆ. ಲೋ ಮಗ, ನೀನೇನಾದ್ರೂ ಕಟ್ಬಿಟ್ಟ ಹೆಂಗೆ? ನಾನೇ ಸಾವುಕಾರೆ. ಏನು, ನೀನಾ? ತಾಳಿ ಕಟ್ಟಾದ್ಮೇಲೆ ಇನ್ನೇನು, ಸಾಹುಕಾರ ಒಪ್ಕೊಂಡೇ ಒಪ್ಕೋತಾರೆ ಅನ್ನೋ ಧೈರ್ಯದ ಮೇಲೆ ತಾನೇ ತಾಳಿ ಕಟ್ಟಿದ್ದು ಅಂತ ರಾಮು ಒಪ್ಕೋತಾನೆ. ಏನು ಇಷ್ಟು ಧೈರ್ಯ ನಿನಗೆ? ನನ್ನ ಮಗಳು ಮಲಗಿರುವಾಗ ನನ್ನ ಮಗಳಿಗೆ ತಾಳಿ ಕಟ್ತೀಯಾ? ಎಷ್ಟು ಧೈರ್ಯ ನಿನಗೆ? ಯಾಕೆ ಒಂದು ಮಾಡಿದೆ? ನನಗೆ ನಿಮ್ಮ ಮಗಳು ಕಂಡ್ರೆ ಇಷ್ಟ ಸಾವುಕಾರೆ. ಬಂದಿಂದನೂ ನೋಡ್ತಾನೆ ಇದ್ದೆ. ಆದರೆ ಏನು ಮಾಡೋದು, ನಿಮ್ಮ ಹತ್ರ ಕೇಳೋಕ್ಕೆ ಧೈರ್ಯ ಇರಲಿಲ್ಲ. ಅದಕ್ಕೆ ಅವ್ಳು ಮಲಗಿರುವಾಗ ತಾಳಿ ಕಟ್ಬಿಟ್ಟೆ. ಈಗ ಹೆಂಗಿದ್ರು ತಾಳಿ ಕಟ್ಬಿಟ್ಟಿದ್ದೀನಿ. ಅವ್ರು ನಾನು ಹೆಂಡ್ತೀನಿ ಅಲ್ವಾ? ಈಗ ಹೆಂಗಿದ್ರು ನಮ್ಮಿಬ್ಬರನ್ನ ಒಪ್ಕೊಬಿಡಿ ಸಾವುಕಾರೆ. ಏನೋ ಒಪ್ಕೋಬೇಕಾ? ನಿನ್ನ ಒಪ್ಕೊಂಡ್ರೆ ನಾನು ನಡಿ, ನಿಲ್ಲೋ ಕಳಿಸ್ಲಿ ಪಾಪಿ ನನ್ನ ಮಗನೇ. ಹಾಂ, ಮದುವೆ ಆಗಿದೆ ಅವ್ರಿಗಾಗಲೇ. ನನ್ನ ಮಗನೇ ಮಾಡ್ತಿದ್ದೀರೋ ನಿನಗೆ ಬಟ್ ಅಯ್ಯಯ್ಯೋ, ಬಿಟ್ಬಿಡಿ ಸಾವುಕಾರೆ. ಈ ಸಿದ್ಧ, ಈ ಪೊಲೀಸ್ನ ಫೋನ್ ಮಾಡಿ ಇವರಿಬ್ಬರನ್ನ ಒಳಗಡೆ ಹಾಕೋ ಕೇಳು. ಸರಿ ಸಾವುಕಾರೆ. ಮಗಳೇ, ಆ ತಾಳಿ ಕಿಟ್ಟಿಸಿ ಅನ್ಕೋತಲ್ಲ. ಅಮ್ಮ, ಸಾವುಕಾರೆ, ಪೊಲೀಸ್ನವ್ರು ಬಂದವ್ರೆ, ಒದ್ದು ಹೇಳ್ಕೊಂಡು ಹೋಗಿ ಕೇಳೋರ. ಹೀಗೆ ದುರಾಸೆ ಪಟ್ಟು ಅವಳು ಆಸ್ತಿ ಎಲ್ಲ ನನಗೆ ಸಿಗುತ್ತೆ ಅಂತ ರಾಮು ಅವಳು ಮದುವೆ ಆಗಿರೋ ವಿಷಯ ಗೊತ್ತಿಲ್ಲದೆ ತಾಳಿ ಕಟ್ಬಿಡ್ತಾನೆ. ಹಾಗಾಗಿ ಅವನು ಜೈಲಿಗೆ ಹೋಗ್ತಾನೆ. ಇದರ ನೀತಿ ಪಾಠ ಏನು ಅಂತಂದರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ. ದುರಾಸೆ ಒಳ್ಳೆಯದಲ್ಲ ಮನುಷ್ಯನಿಗೆ.